ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಸೊ ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಆಗ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ಆಗ ನೀವೇ ನಮ್ಮ ಫಸ್ಟ್ ವೀಡಿಯೋಸ್ನ ನೋಡ್ಬೋದು. ಲಾಸ್ಟ್ ವಿಡಿಯೋಲಲ್ಲೇ ಹೇಳ್ದಂಗೆ ಗೃಹಲಕ್ಷ್ಮಿಯರಿಗೆ 21ನೇ ಕಂತಿನ ಅಮೌಂಟು ಆಲ್ಮೋಸ್ಟ್ ಎಲ್ಲರಿಗೂ ಬಂದಿದೆ ಅಂತಲೇ ಹೇಳ್ತಾ ಇದ್ದೀನಿ. ಈಗ ಥಂಬ್ಲೈನಲ್ಲಿ ನೋಡ್ದಂಗೆ 21ನೇ ಕಂತು ಲಾಸ್ಟ್ ಟೈಮ್ ಬಂದಿತ್ತು, 22ನೇ ಕಂತು, 23, 24ನೇ ಕಂತು ಬರಬೇಕಿತ್ತು. ಈ ತಿಂಗಳಿಗೆ ಕೌಂಟ್ ಮಾಡಿದರೆ 25ನೇ ಕಂತು. ಅಲ್ಲಿಗೆ ಟೋಟಲ್ ಆಗಿ 4 ಕಂತು ಅಮೌಂಟ್ ಬರಬೇಕಿತ್ತು. ಹೌದಾ? ಯಾವಾಗ ಬರುತ್ತೆ ಅಂತ ನೀವಿನ್ನೂ ಕಾಯ್ತಾ ಇದ್ದೀರಾ ಅಂತ ಅಂದ್ಕೊತಿದ್ದೀನಿ. ಸದ್ಯದರಲ್ಲೇ ಎಲ್ಲರಿಗೂ ಬರುತ್ತೆ. ಬಟ್ ಏನಪ್ಪ ಟ್ವಿಸ್ಟು ಅಂದರೆ ಸ್ವಲ್ಪ ಬೇಜಾರು ಅಂತಲೇ ಹೇಳ್ಬೋದು. ಮೊನ್ನೆ ತಾನೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ 21ನೇ ಕಂತು ಎಲ್ಲರಿಗೂ ಹಾಕಿದ್ದಾರೆ. ಬಟ್ ವರಮಹಾಲಕ್ಷ್ಮಿ ಹಬ್ಬಕ್ಕಲ್ಲ, ವರಮಹಾಲಕ್ಷ್ಮಿ ಹಬ್ಬದ ನೆಕ್ಸ್ಟಿಂದ ಹಾಕಿರೋದು ಅವರು. ವರಮಹಾಲಕ್ಷ್ಮಿ ಹಬ್ಬ 9ನೇ ತಾರೀಕಿಗಿದ್ದಿದ್ದು, 8ನೇ ತಾರೀಕಿಗಿದ್ದಿದ್ದು. ಅವ್ರು ಹಾಕಿದ್ದು ಸೋಮವಾರದಿಂದ ಹಾಕಿದ್ದಾರೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೇವಲ 10ರಿಂದ 15 ಸಾವಿರ ಮಹಿಳೆಯರಿಗೆ ಅಷ್ಟೇ ಹಾಕಿದ್ದು. ಆಮೇಲೆ 11ನೇ ತಾರೀಕಿಂದ ಎಲ್ಲರಿಗೂ, ನಾನು ಕ್ಯಾಲೆಂಡರ್ ನೋಡಿದೆ, 11ನೇ ತಾರೀಕಿಂದ ಎಲ್ಲರಿಗೂ ಹಾಕ್ಕೊತ ಬಂದಿದ್ದಾರೆ. ಇನ್ನೂ ಕೆಲವೊಂದು ಜನಕ್ಕೆ ಬಂದಿಲ್ಲ. ಕೆಲವೊಂದು ಫಲಾನುಭವಿಗಳಿಗೆ, ಕೆಲವೊಂದು ಮಹಿಳೆಯರಿಗೆ, ಗೃಹಲಕ್ಷ್ಮಿಯರಿಗೆ ಬಂದಿಲ್ಲ ಅಮೌಂಟು. ಸೊ ಬರುತ್ತೆ. ಯಾಕಂದರೆ ನಾನು ಲಾಸ್ಟ್ ವಿಡಿಯೋನಲ್ಲೇ ಹೇಳಿದ್ದೆ, ಮುಂಚೆ ಆಗಿದ್ದರೆ 10 ಲಕ್ಷ 20 ಲಕ್ಷ ಜನಕ್ಕೆ ಒಟ್ಟೊಟ್ಟಿಗೆ ಹಾಕ್ತಾಯಿದ್ರು. ಬಟ್ ಈಗ 1 ಲಕ್ಷ 2 ಲಕ್ಷ 3 ಲಕ್ಷ ಇಷ್ಟೇ ಕಡಿಮೆ ಪ್ರಮಾಣದಲ್ಲಿ ಹಾಕ್ತಾಯಿದ್ದಾರಲ್ವ. ಸೊ ಹಾಗಾಗಿ ಬರುತ್ತೆ ಅಮೌಂಟು, ಬರಲ್ಲ ಅಂತ ಅಂದ್ಕೋಬೇಡ್ರಿ, ಬಂದೇ ಬರುತ್ತೆ. ಯಾರಿಗೆಲ್ಲ ಬರಬೇಕು. ಆಮೇಲೆ ಏನಪ್ಪ ಅಂದರೆ ಬೇಸರದ ಸಂಗತಿ ಅಂದರೆ, ನಾವು ಲಾಸ್ಟ್ ಟೈಮ್ ತೊಗೊಂಡಿದ್ದು 21ನೇ ಕಂತು ಅಲ್ವಾ. ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಪ್ರೆಸ್ ಮೀಟಲ್ಲಿ ಹೇಳಿದಂಥ ಮಾಹಿತಿನ ನಾನು ನಿಮಗೆ ಹೇಳ್ತಾ ಇದ್ದೀನಿ. 21ನೇ ಕಂತಿನ ಅಮೌಂಟು ನಾವು ಲಾಸ್ಟ್ ಟೈಮ್ ತೊಗೊಂಡಿದ್ದು. ಅಲ್ಲಿಗೆ ಇವಾಗ ಕೌಂಟ್ ಮಾಡಿದರೆ ನಮಗೆ ಇವತ್ತು ಆಗಸ್ಟ್ ಅಲ್ವಾ, ಇನ್ನು 4 ಕಂತು ನಮಗೆ ಬರಬೇಕಾಗಿರೋದು. ಏಪ್ರಿಲಿಂದ ಅಮೌಂಟು, ಏಪ್ರಿಲ್, ಮೇ, ಜೂನ್, ಜುಲೈ 4 ಕಂತಿನ ಅಮೌಂಟ್. ಇವಾಗ ಆಗಸ್ಟು ಅಂದರೆ ಜೂನಿಂದು ಜುಲೈಗೆ ಬರ್ತಿತ್ತು, ಜುಲೈದು ಆಗಸ್ಟಿಗೆ ಬರ್ತಿತ್ತು. ಹೀಗೆ ಅಲ್ವಾ ಮಾಡ್ಕೊತ ಬಂದಿರೋದು. ಅವ್ರು ಮುಂಚೆಯಿಂದನೂ ಇದೇ ಕೆಲಸನೇ ಮಾಡ್ತಾ ಇರೋದು. ಲಾಸ್ಟ್ ಟೈಮು ನೀವು ನೋಡಿದ್ರಿ, ಯುಗಾದಿ ಹಬ್ಬಕ್ಕೂ 2 ತಿಂಗಳು ಹಾರಿಸಿ ಒಂದೊಂದು ಕಂತನ್ನ ಇದು ಆಗಿಬಿಡ್ತು. ನಾನು ಸರ್ಕಾರದ ಬಗ್ಗೆ ವಿರೋಧವಾಗಿ ಮಾತಾಡ್ತಿಲ್ಲ, ಬಟ್ ಲೆಕ್ಕ ಮಾತ್ರ ಕರೆಕ್ಟಾಗಿ ಹೇಳ್ತಾ ಇದ್ದೀನಿ. ಏನಪ್ಪ ಅಂದರೆ, ಇವಾಗ ಏಪ್ರಿಲ್ ಮತ್ತು ಮೇ ಕಂತು ಕೊಟ್ಟಿದ್ದೀನಿ ಅಂತಿದ್ದಾರೆ. ಇವಾಗ ಲಾಸ್ಟ್ ಟೈಮ್ ವರಮಹಾಲಕ್ಷ್ಮಿ ಕೊಟ್ಟಿದ್ದು ಅವರು ಜೂನ್ ತಿಂಗಳದಂತೆ. ಇವಾಗ ಕೊಡಬೇಕಾಗಿರೋದು ಜುಲೈ ತಿಂಗಳದ್ದು ಕೊಟ್ಟರೆ ಮುಗೀತು. ಅಲ್ಲಿಗೆ ನಾವು ಮತ್ತೆ ಗೌರಿ ಹಬ್ಬಕ್ಕೆ ಕೊಟ್ಬಿಟ್ರೆ ನಮ್ಮ ಅವ್ರದ್ದು ಗೃಹಲಕ್ಷ್ಮಿದು ಟ್ಯಾಲಿ ಆಗುತ್ತೆ, ಏನು ನಾವು ಕೊಡೋದಿರಲ್ಲ, ಏನು ಪೆಂಡಿಂಗ್ ಇರಲ್ಲ ಅಂತ ಹೇಳ್ತಿದ್ದಾರೆ. ಸೊ ನೀವೇನು ಮಾಡಬೇಕು, ನನ್ನ ವಿಡಿಯೋ ನೋಡ್ತಿರೋರು ದಯವಿಟ್ಟು ನೀವು ಲೆಕ್ಕ ಮಾಡಿಕೊಳ್ಳ್ರಿ. ನಾನು ಕೂಡ ಮಾಡಿದ್ದೀನಿ. ಯಾಕಂದರೆ DDPನಲ್ಲಿ ಎಲ್ಲ DDP ಆ್ಯಪಲ್ಲಿ ಎಲ್ಲ ಇನ್ಫಾರ್ಮೇಷನ್ ಇರುತ್ತೆ ಅಲ್ವಾ. ಸೊ ನಮಗೆ ಬಂದಿರೋದು ಕೇವಲ 21 ಕಂತು ಮಾತ್ರ. ಇನ್ನೂ 2 ಕಂತು ಬಾಕಿ ಇದೆ. ಇಲ್ಲಿ ತನಕ ಲೆಕ್ಕ ಮಾಡಿದರೆ 24 ಕಂತು ಬರಬೇಕಾಗಿತ್ತು. ಬಟ್ ಅವ್ರು ಹೇಳ್ತಿರೋದು, ನಾವು ಆಗಲೇ ಹಾಕಿದ್ದೀವಿ, ನಮ್ಮದು ಜೂನ್ ತಿಂಗಳದು ಜುಲೈ ತಿಂಗಳಿಗೆ ಕೊಡಬೇಕಿತ್ತು, ನಾವು ಮೊನ್ನೆ ಕೊಟ್ಟಿದ್ದೀವಿ, ಇನ್ನೇನು ಜುಲೈ ತಿಂಗಳದು ಈಗ ಗೌರಿ ಹಬ್ಬಕ್ಕೆ ಕೊಟ್ಬಿಡ್ತೀವಿ, ಅಲ್ಲಿಗೆ ಲೆಕ್ಕ ಸರಿ ಹೋಗುತ್ತೆ, ಯಾರು ವರಿ ಮಾಡ್ಕೋಬೇಡ್ರಿ, ಯಾರು ಬೇಸರ ಪಡ್ಕೋಬೇಡ್ರಿ ಅಂತಿದ್ದಾರೆ. ಬಟ್ ಇಲ್ಲ, ಇನ್ನೂ 2 ಕಂತು ಪೆಂಡಿಂಗ್ ಇದೆ ಫ್ರೆಂಡ್ಸ್. ನೀವು ಕೂಡ ಲೆಕ್ಕ ಮಾಡಿರಿ, ಲೆಕ್ಕ ಮಾಡಿ ತಿಳಿಸಿ ಎಷ್ಟು ಕಂತು ಬರಬೇಕು ಅಂತ. ನಾನಂತರೂ ಹೇಳ್ತಿದ್ದೀನಿ, ಬೇರೆ ಯೂಟ್ಯೂಬರ್ಸು ನಿಮಗೆ ತಿಳಿಸಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ, ರೆಫರ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬೇರೆ ಯೂಟ್ಯೂಬರ್ಸಿಂದು. ಬಟ್ ಅವರು ಕೂಡ ಅದೇ ಹೇಳ್ತಿರೋದು, ಇನ್ನೂ 2 ಕಂತು ಪೆಂಡಿಂಗ್ ಇದೆ ಅಂತಲೇ ಹೇಳ್ತಿದ್ರು. ಅದು ಏಪ್ರಿಲಿಂದು ಬಂದಿಲ್ಲ, ಮೇದು ಬಂದಿಲ್ಲ. ಸೊ ಅದು 2 ಕಂತು ಹಾರಿಸ್ತಾ ಇದ್ದಾರೆ. ನೀವು ಕರೆಕ್ಟಾಗಿ ಮೆಸೇಜ್ ಮಾಡಿಲ್ಲ ಅಂದರೆ ಗ್ಯಾರಂಟಿ ಪಂಗನಾಮ. ಸೊ ದಯವಿಟ್ಟು ಕರೆಕ್ಟಾಗಿ ಎಲ್ಲರೂ ನೋಡಿಕೊಳ್ಳ್ರಿ, ಲೆಕ್ಕ ಮಾಡಿರಿ. ಲೆಕ್ಕ ಮಾಡಿಕೊಂಡು ಇಲ್ಲಿಗೆ ಎಷ್ಟು ಕಂತು ಬರಬೇಕು ಅಂತ ಕರೆಕ್ಟಾಗಿ ಲೆಕ್ಕ ಸಿಗುತ್ತಲ್ವ. ಅಫ್ಕೋರ್ಸ್ ಬಾಯ್ ಲೆಕ್ಕದಲ್ಲೇ ಇದೆ ಈಗ. ಯಾಕಂದರೆ 3 ಮಂತ್ಸ್ ಅವ್ರು ಹಾಕೇ ಇಲ್ಲ ಅಮೌಂಟ್, ಇವಾಗೇ ಹಾಕಿರೋದು. ಏಪ್ರಿಲ್ ಮಂತಿಂದು ಪೆಂಡಿಂಗ್ ಇತ್ತು. ಆಮೇಲೆ ಲಾಸ್ಟು
ಫೆಬ್ರವರಿ ತಿಂಗಳಲ್ಲೂ ಅವರು ಹಾಕಿದ್ದಿಲ್ಲ. ಆ ಕಂತು ಕೌಂಟ್ ಮಾಡಿದರೆ ಅಲ್ಲಿಗೆ 25 ಕಂತು ಬರಬೇಕಿತ್ತು ನಮಗೆ. ಎಲ್ಲ ಕೌಂಟ್ ಮಾಡಿದ್ರೂ 2ರಿಂದ 3 ಕಂತು ಪೆಂಡಿಂಗ್ ಇದೆ ಅವ್ರದ್ದು. ಸೊ ಪೆಂಡಿಂಗ್ ಇರೋ ಅಮೌಂಟು ಮರ್ತಿದ್ದಾರೆ ಅವರು. ಸೊ ಎಲ್ಲರೂ ಸೇರಿ ಜ್ಞಾಪಕ ಮಾಡಿರಿ ಅವ್ರಿಗೆ. ಕಮೆಂಟ್ ಮೂಲಕ ತಿಳಿಸಿ. ಎಷ್ಟು ವಿಡಿಯೋ ವೈರಲ್ ಆಗುತ್ತೋ ಅಷ್ಟು ಅವರಿಗೆ ಹೋಗುತ್ತೆ, ಅವರಿಗೆ ಗೊತ್ತಾಗುತ್ತೆ ಹೌದು ಅಂತ. ಅವರು ಮತ್ತೆ ಎಲ್ಲ ಕ್ರಾಸ್ ವೆರಿಫಿಕೇಷನ್ ಮಾಡಿ ನಮ್ಮ ಪೆಂಡಿಂಗ್ ಇರೋವಂಥ ಅಮೌಂಟನ್ನು ಹಾಕಲಿಕ್ಕೆ ಟ್ರೈ ಮಾಡ್ತಾರೆ. ಇವಾಗ ನಿಮಗೆ ಗೌರಿ ಗಣೇಶ ಹಬ್ಬಕ್ಕೆ 2,000 ಮತ್ತೆ ಹಾಕ್ತೀನಿ ಅಂತ ಹೇಳಿದ್ದಾರೆ. ಸೊ ವೇಟ್ ಮಾಡೋಣಂತೆ. ಇನ್ನೇನು ಮುಂದಿನ ವಾರನೇ 27ನೇ ತಾರೀಕಿಗೆ ಗೌರಿ ಗಣೇಶ ಹಬ್ಬ, 26ನೇ ತಾರೀಕಿಗೆ ಗೌರಿ ಹಬ್ಬ, 27ನೇ ತಾರೀಕಿಗೆ ಗಣೇಶ ಹಬ್ಬ. ಸೊ ಇವಾಗಾದರೂ ಹಬ್ಬ ಮಾಡಲಿಕ್ಕೆ ಅಮೌಂಟ್ನ ಹಾಕಲಿ ಅಂತ ನೋಡೋಣಂತೆ. ಸರ್ಕಾರಕ್ಕೆ ನಾವು ಮನವಿ ಮಾಡೋಣ, ದಯವಿಟ್ಟು ಹಬ್ಬ ಮಾಡಲಿಕ್ಕೆ ಹಾಕ್ರಿ ಅಮೌಂಟು ಅಂತ. ಯಾಕಂದರೆ ಇದು ರೂಢಿಯಾಗಿಬಿಟ್ಟಿದೆ. ಗೃಹಲಕ್ಷ್ಮಿ ಅಮೌಂಟು ಎಲ್ಲರಿಗೂ ಇದರಿಂದನೇ ಮಾಡಬೇಕು ಅಂತ ಏನಿರಲ್ಲ ಅಮೌಂಟು. ಬಟ್ ಹೆಣ್ಮಕ್ಳಿಗೊಂದು ಖುಷಿ ಅಲ್ವಾ, ನಮ್ಮ ದುಡ್ಡಲ್ಲಿ ನಾವು ಅಮೌಂಟಿಂದ ನಾವು ಹಬ್ಬ ಮಾಡ್ತೀವಿ, ನಾವು ಸೀರೆ ತೊಗೊತೀವಿ, ನಾವು ಮಕ್ಳು ಫೀಸ್ ಕಟ್ತೀವಿ, ನಮಗೆ ಔಷಧಿಗಾಗುತ್ತೆ. ಲಾಸ್ಟ್ ಟೈಮೆಲ್ಲ ಪಟ ತಿಂಗಳ ಹಾಕಿ ಒಳ್ಳೆ ಹೆಸರು ಮಾಡಿಕೊಂಡು ಈಗ ಸಡನ್ನಾಗಿ ಬೀಳಬಾರ್ದಲ್ವಾ. ಇದು ನಿತ್ಯ ಸತ್ಯ ಅಂತಾರೆ. 5 ವರ್ಷ ಕಂಟಿನ್ಯೂ ಆಗಿ ಹಾಕ್ತೀವಿ ಅಂತಾರೆ. ಮತ್ತು ಯಾಕೆ ಈ ಥರ ಮಾಡಿ ಸುಮ್ಮನೆ ಕೆಟ್ಟ ಹೆಸರು ತರಿಸ್ಕೊತಾರೋ ಗೊತ್ತಿಲ್ಲ. ನೋಡೋಣಂತೆ. ಇವಾಗ ಇಷ್ಟೇ ದಿನ ಕಾದಿದ್ದೀವಿ. 21ನೇ ಕಂತು ಬಂದಿದೆ. 22ನೇ ಕಂತಿಗೆ ವೇಟ್ ಮಾಡೋಣ. ಮತ್ತು 2,000ನೇ ಹಾಕೋದು ಫ್ರೆಂಡ್ಸ್. ಅವ್ರೇನು 4,000 ಹಾಕಲ್ಲ, 2,000ನೇ ಹಾಕೋದು. ಸೊ ವೇಟ್ ಮಾಡೋಣ ಎಲ್ಲರೂ. ಬಟ್ ನೀವೆಲ್ಲ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ಹೀಗೆ ಸಪೋರ್ಟ್ ನಿಮ್ಮಿಂದ ಸಿಗಲಿ ಅಂತ ಹೇಳೋಣ. ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ. ಥ್ಯಾಂಕ್ ಯು.